हाय फ्रेंड्स नमस्ते वेलकम टू मई चैनल पवित्रास ब्यूटी व्लॉग ನಾನು ನಿಮ್ಮ ಪ್ರೀತಿಯ ಪವಿತ್ರ ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಪ್ರೀವಿಯಸ್ ವ್ಲಾಗ್ ಅಲ್ಲೇ ಹೇಳಿದ್ದೆ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಪಾಪಂಗೆ ಕಿವಿ ಚುಚ್ಚಿಸೋದಿತ್ತು ಸೋ ಹಾಗಾಗಿ ಬಂದ್ವಿ ಹಾಗೆ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರೆ ಇಷ್ಟು ಚಿಕ್ಕ ಮಗುಗೆ ಕಿವಿ ಚುಚ್ಚಿಸ್ತೀರಾ ಅಂತ 3 ಮಂತ್ಸ್ ಅಂದ್ರೆ ತುಂಬಾ ಚಿಕ್ಕದು 5 ಮಂತ್ಸ್ ಒಳ್ಳೆಯ ಒಂದು ಏಜ್ ಅಂತ ಅನ್ಸುತ್ತೆ ಗಂಡ ಮಕ್ಕಳಿಗೆ 1 ವರ್ಷ ಆದ್ಮೇಲೆ ಯಾರು ಕಿವಿ ಚುಚ್ಚಿಸಲ್ಲ ನಮ್ಮ ಕಡೆ 5 ಮಂತ್ಸ್ಗೆನೆ ಗಂಡಾಗ್ಲಿ ಹೆಣ್ಣಾಗ್ಲಿ ಸೋ ಅದು ಹಾಗೆ ಕಮೆಂಟ್ಸ್ ಅಲ್ಲಿ ಕೇಳಿದ್ರಲ್ಲ ಅಂತ ಹೇಳ್ತಾ ಇದ್ದೆ ಅಮ್ಮನ ಮನೆಯಲ್ಲಿ ಬ್ಯೂಟಿಫುಲ್ ದಿನ ಇವಾಗ ಶುರು ಆಗ್ತಾ ಇದೆ ಸಿಕ್ಕಾಪಟ್ಟೆ ಬಿಸಿಲಿದೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಇಷ್ಟೊಂದು ಬಿಸಿಲಿರುತ್ತೆ ಅಂತ ಸೊ ಅದಕ್ಕೆ ಪಾಪನ ಕೂಡ ಒಂದು ಸ್ವಲ್ಪ ಬಿಸಿಲಿಗೆ ಪ್ರತಿದಿನ ತೋರಿಸೋಣ ಅಂತ ಅಪಾರ್ಟ್ಮೆಂಟಲ್ಲಿ ಅಷ್ಟು ಬಿಸಿಲು ಸಿಗ್ತಾ ಇರಲಿಲ್ಲ ಸೊ ನೆರಳಲ್ಲೇ ಇದ್ದು ನನಗೆ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಬಿಸಿಲು ಅನ್ನಿಸ್ತಾ ಇತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಒಂದು 10 ಡೇಸ್ ಅಡ್ಜಸ್ಟ್ ಮಾಡ್ಕೋಬೇಕು ಹಾಗೆ ಅಮ್ಮ ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ರು ನಾವು ನಿಂಬೆಹಣ್ಣು ಚಿತ್ರಾನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಮ್ಮ ಹುಣಸೆಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ರು ಸರಿ ಅದೊಂದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹೆಣ್ಮಕ್ಳಿಗೆ ಎಷ್ಟೇ ಕಷ್ಟ ಇದ್ದರೂ ಖುಷಿ ಕೊಡೋದು ಒಂದೇ ಒಂದು ಜಾಗ ಅಂತ ಅಂದರೆ ಅದು ತವ್ರ ಮನೆಯಲ್ಲಿ ಏನೇ ಕಷ್ಟ ಇರಲಿ ಏನೇ ತೊಂದರೆ ಇರಲಿ ಸಿಕ್ಕಾಬಿಟ್ಟೆ ಖುಷಿಯಾಗಿರ್ತೀವಿ ಸೊ ನಾನು ಅದೇ ಥರ ಈಗ ಚಿತ್ರಾನ್ನಕ್ಕೆ ನಮ್ಮಮ್ಮ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾರೆ ಹೆಂಗೆ ಫ್ರೈ ಮಾಡ್ತಾರೆ ಅಂದರೆ ಆ ಕಡಲೆ ಬೀಜ ಕ್ರಿಸ್ಪಿ ಹಂಗೆ ಬರಬೇಕು ಕಚ್ಚಿದ್ರೆ ಕಟ್ ಅಂತ ಸೌಂಡ್ ಬರುತ್ತಲ್ಲ ಆ ಥರ ಅದು ಚಿತ್ರಾನ್ನ ಆದಮೇಲೂ ಕೂಡ ಸೊ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾರೆ ಅದಾದಮೇಲೆ ಏನಪ್ಪ ಅವರೆಲ್ಲ ಒಟ್ಟಿಗೆ ಹಾಕ್ತಾಯಿದ್ದಾರೆ ಅನ್ಕೋಬಿಡಿ ನಾನು ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಒಟ್ಟಿಗೆ ಎಲ್ಲ ಹಾಕ್ಬಿಟ್ಟೆ ಅಂತ ಸೊ ಗ್ಯಾಸ್ ಉಳಿಸ್ಬೇಕು ಅಂತ ಏನಾದರೂ ಈ ಥರ ಹಾಕ್ದೆ ಅಂತ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಮ್ಮಮ್ಮ ಅದನ್ನೇ ಹೇಳ್ತಾಯಿದ್ರು ಒಂದು ಪುಡಿ ಮಾಡಿಬಿಟ್ಕೊತಾರೆ ಮಸಾಲೆ ಪುಡಿ ಮಾಡಿದಾಗ್ಲೇ ಈಕ್ವಲ್ ಕ್ವಾಂಟಿಟಿಲಿ ಸಾಸಿವೆ ಮೆಂತ್ಯ ಮತ್ತು ಜೀರಿಗೆ ಮೂರನ್ನು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಇದೆ ಹುಣಸೆ ಹಣ್ಣಿನ ಚಿತ್ರಾನ್ನಕ್ಕೆ ಹಾಕೋದು ಸಾಸಿವೆ ಜೀರಿಗೆ ಮೆಂತ್ಯ ಈಕ್ವಲ್ ಅಮೌಂಟಲ್ಲಿ ಅಂದರೆ ಈಕ್ವಲ್ ಕ್ವಾಲಿಟಿಯಲ್ಲಿ ಹಾಕಿಬಿಟ್ಟು ಅದನ್ನು ಪೌಡರ್ ಮಾಡ್ಕೊಳ್ಳೋದು ನೈಸಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ಅದೇ ಈ ಹುಣಸೆಹಣ್ಣು ಚಿತ್ರಾನ್ನಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಸೊ ಅದನ್ನು ಹಾಕೋತಾ ಇದ್ದಾರೆ ಅದ್ರ ಜೊತೆಗೆ ತುರಿದಿರೋಂತಹ ಕಾಯಿ ತೆಂಗಿನಕಾಯಿ ಸ್ವಲ್ಪ ಕಲರ್ಗೆ ಅಂತ ಅರಿಶಿನ ಪುಡಿ ಹಾಕೋತಾರೆ ಅದಾದಮೇಲೆ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ರಲ್ಲ ಆವಾಗಲೇ ಅದನ್ನು ಚೆನ್ನಾಗಿ ರಸನೆಲ್ಲ ತೆಗೆದುಬಿಟ್ಟು ಹಾಕ್ತಾರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಕುದಿಯೋದಕ್ಕೆ ಬಿಡ್ತಾರೆ ಅಂದರೆ ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ ಇಲ್ಲಿಗೆ ಹುಣಸೆ ಹಣ್ಣಿನ ಚಿತ್ರಾನ್ನ ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ಮಸ್ತಾಗಿತ್ತು ಡೈಲಿ ನಾವು ಮಾಡಿದ ಊಟನೇ ತಿಂದು ನಾವು ಯಾವ ಥರ ಮಾಡಿದರೂ ನಮಗೆ ಇಷ್ಟ ಆಗುತ್ತೆ ಸಡನ್ನಾಗಿ ಈ ಥರ ಬೇರೆಯವ್ರ ಕೈ ರುಚಿ ತಿಂದಾಗ ಅದು ಇನ್ನೊಂದು ಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಸೊ ಅದರಲ್ಲಂತೂ ಅಮ್ಮ ಮಾಡಿಕೊಟ್ಟಿದ್ದಂದರೆ ಕೇಳಬೇಕಾ ಮಸ್ತಾಗಿತ್ತು ನಾನು ಕೂಡ ಸ್ವಲ್ಪ ಜಾಸ್ತಿನೇ ಇವತ್ತು ಟಿಫನನ್ನು ತಿಂದೆ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಯಾಕೆಂದರೆ ಸ್ವಲ್ಪ ಡಿಫ್ರೆಂಟ್ ಅನಿಸ್ಬೋದು ನಿಮಗೆ ನನ್ನ ರೆಗ್ಯುಲರ್ ವ್ಲಾಗ್ಗಿಂತ ಇವತ್ತಿನ ವ್ಲಾಗ್ ಅಂದರೆ ಅಮ್ಮನ ಮನೇಲಿ ಸ್ವಲ್ಪ ಚೇಂಜಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಹುಣಸೆಹಣ್ಣು ಚಿತ್ರಾನ್ನ ಹೇಗಿತ್ತು ಅಂತ ಹಾಗೆ ಮನೆಯಲ್ಲಿ ನಮಗೆ ಸಪ್ರೇಟ್ ಬೋರ್ ಅಥವಾ ಸೊಂಪು ಆ ಥರ ಏನೂ ಇಲ್ಲ ಈ ಥರ ನೀರು ಬರುತ್ತೆ ನೋಡಿ CMC ವಾಟರ್ ಅಷ್ಟೇ ಅದನ್ನು ನಾವು ಏನು ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ತೀವಿ ಬೆಳಗ್ಗೆ ಎದ್ದು ನೀರು ಬಂದರೆ ಸಾಕು ಮನೆ ಕೆಲಸ ಶುರು ಸುತ್ತ ಬಾಗಿಲು ತೊಳೆಯೋದಿರ್ಬೋದು ಬಟ್ಟೆ ಒಗೆಯೋದಿರ್ಬೋದು ನಮ್ಮ ಪಾಪನಿಗೆ ಎವ್ರಿ ಡೇ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಬಟ್ಟೆ ವಾಶ್ ಆಗಿಬಿಡುತ್ತೆ ಸೊ ಇಲ್ಲೂ ಕೂಡ ಅದೇ ರೊಟೀನ್ ಫಾಲೋ ಆಗ್ತಾಯಿದೆ ಎದ್ದ ತಕ್ಷಣ ನೀರು ಕೂಡ ಬರ್ತಾಯಿತ್ತಲ್ಲ ಆ್ಯಂಡ್ ನಮ್ಮ ಪಾಪನ ಬಟ್ಟೆ ಒಣಗಿಸೋದಕ್ಕೆ ಇವತ್ತೇ ಇಷ್ಟು ಬಿಸಿಲು ನೋಡಿದ್ದು ನಾನು ಅಷ್ಟು ಬಿಸಿಲು ಹಾಗೆ ನಮ್ಮ ಪಾಪು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದ ಒಂದು ರೊಟೀನ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗೋಯ್ತು ಇಲ್ಲಿಗೆ ಬಂದಮೇಲೆ ನಿದ್ದೆ ಕಮ್ಮಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಯಾಕೆ ಅಂತಂದರೆ ಅಪಾರ್ಟ್ಮೆಂಟಲ್ಲಿ ಮನೆ ಒಳಗೆ ಇದ್ದು 4 ಗೋಡೆ 4 ಜನ ಅಷ್ಟೇ ನೋಡ್ತಾ ಇದ್ದಿದ್ದು ಸೊ ಇಲ್ಲಿ ಬಂದು ಸ್ವಲ್ಪ ಬೆಳಕು ಈ ಥರ ಎಲ್ಲ ಸರೌಂಡಿಂಗ್ ನೋಡಿದ್ಮೇಲೆ ಅವ್ನು ಫುಲ್ಲಾಗಿ ಕಂಪ್ಲೀಟಾಗಿ ನಿದ್ದೆನ ಕಮ್ಮಿ ಮಾಡ್ಕೊಂಡ್ಬಿಟ್ಟ ಎನಿ ಟೈಮ್ ಕಣ್ಣು ಓಪನ್ ಮಾಡಿಕೊಂಡು ಐಸ್ ಓಪನ್ ಮಾಡಿಕೊಂಡು ಎಲ್ಲನೂ ನೋಡೋದು ಅಮ್ಮನ್ನೇ ಜಾಸ್ತಿ ನೋಡೋದು ನಮ್ಮ ಅಮ್ಮನ್ನ ಇವಾಗಲೂ ನೋಡ್ತಾನೆ ಇರ್ತಾನೆ ಸೊ ಅಮ್ಮನ ರೊಟೀನ್ ತುಂಬ ಕಷ್ಟ ಸೊ ಇವಾಗ ಅಮ್ಮನದೆಲ್ಲ ನಾನು ರೊಟೀನ್ ತೋರಿಸ್ತಲ್ಲ ಜಸ್ಟ್ ನನ್ನ ರೊಟೀನ್ ಹೆಂಗಿರುತ್ತೆ ಅಂತ ಆವತ್ತಿನ ದಿನ ಹೇಗಿತ್ತು ಅಂತ ತೋರಿಸ್ತಾ ಇದೆ ಅಮ್ಮ ಇದು ಯಾವಾಗಲೂ ಅಷ್ಟೇ ಹಸುಗೆ ನೀರು ಹಾಕಿ ಸ್ನಾನ ಮಾಡಿಸ್ತಾರೆ ನಮ್ಮ ಮನೇಲಿ 2 ಇರೋದು ಬಟ್ ಈ ಕುಳ್ಳಿಗಂತೂ ಸ್ನಾನ ಮಾಡಿಸ್ಲೇಬೇಕು ಸ್ನಾನ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಅರಿಶಿನ ಕುಂಕುಮ ಕೂಡ ಇಟ್ಟು ಇದು ಸ್ವಲ್ಪ ದೇವ್ರಿಗೆ ಅರ್ಚನೆ ಮಾಡಿದ್ದು ಕುಂಕುಮ ಈ ಹಸುಗೆ ಸ್ವಲ್ಪ ಹುಷಾರಿರಲ್ಲ ಅದಕ್ಕೆ ನಮ್ಮಮ್ಮ ಅರ್ಚನೆ ಮಾಡಿರೋ ಕುಂಕುಮ ಇದೆ ಅದನ್ನು ಹಾಕು ಅಂತ ಹೇಳಿದ್ರು ಏನೋ ಒಂಥರ ಹಸುಗೆ ಸ್ನಾನ ಮಾಡಿಸಿ ಕುಂಕುಮ ಇಟ್ಟರೆ ನೋಡೋಕೆ ಒಂಥರ ಚಂದ ಅಂತಲೇ ಹೇಳ್ಬೋದು
ಮನುಷ್ಯನಿಗಿಂತ ಮೂಕ ಪ್ರಾಣಿಗೆ ತುಂಬ ತುಂಬ ಬೆಲೆ ಕೊಡಬೇಕು. ಯಾಕೆ ಅಂತಂದರೆ ಅವು ಮನುಷ್ಯನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತವೆ. ಅರ್ಧ ಕೆಜಿ ದೇವ್ರ ದಿಕ್ಕದ ಎಣ್ಣೆ ಬರೀ ದೇವ್ರ ಗಡಿಯವೆ ಎಣ್ಣೆ ತಂದ್ಕೊಂಡಿರ್ತೀವಲ್ಲ ಆಗುತ್ತೆ. ಅರ್ಧ ಕೆಜಿ ಬರೀ ಸಾಕು. ಕೋಲ್ಗೇಟ್ ಎಷ್ಟು? ಕೋಲ್ಗೇಟ್ ಒಂದು ಬರೀ ಸಾಕು. ಹಾಗೆ ಇದು ನನಗೆ ಯಾಕೆ ಇದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀರಾ ಅಂತ ನೀವು ಅನ್ಕೋಬೋದು. ತುಂಬ ಹಳೆಯ ಮೆಮೊರಿ ಇದು. ನಮ್ಮ ಅಪ್ಪ ಇದ್ದಾಗಿಂದನೂ ನಾವು ಈ ಥರ ಒಂದು ಲಿಸ್ಟನ್ನು ಹೇಳೋರು ನಮ್ಮಮ್ಮ. ಏನು ಮನೆಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಆ ಲಿಸ್ಟಲ್ಲೆಲ್ಲ ಬರ್ಕೊಂಡ್ಬಿಟ್ಟು ಅದಾದಮೇಲೆ ನಮ್ಮಮ್ಮನೂ ನಮ್ಮಪ್ಪ ಹೋಗ್ಬಿಟ್ಟು ಆ ಐಟಮ್ಸ್ನೆಲ್ಲ ಮಂತ್ಲಿ ಒಂದ್ಸರಿ ತೊಗೊಂಡು ಬರ್ತಾಯಿದ್ರು. ಸೊ ಇದೆಲ್ಲ ಸವಿ ನೆನಪು ಯಾರಿಗಾದರೂ ಬರಬಹುದು ಬಂದರೆ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ತುಂಬ ಇದೆ. ನಮ್ಮ ಅಪ್ಪನ ಬರೆದು ಕೊಡೋರು. ಆವಾಗ ನಮಗೆ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ನೀಟಾಗಿ ಬರ್ಕೊಡ್ಬೇಕು. ಅಲ್ಲಿ ಶಾಪಲ್ಲಿರೋರು ಹೊಗಳ್ಬೇಕು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ. ಆಗ ನಮ್ಮಪ್ಪ ಬಂದು ನಮಗೆ ಹೇಳೋರು ಎಷ್ಟು ನೀಟಾಗಿ ಬರೆದಿದ್ದೀರಾ ಅಂತ ಹೇಳ್ಬಿಟ್ಟು. ನಮ್ಗೆ 7th ಸ್ಟ್ಯಾಂಡರ್ಡಿಂದನೇ ಶುರು ಆಯಿತು. ನಮ್ಮಮ್ಮ ಹೇಳೋದು, ನಾವು ಲಿಸ್ಟ್ ಮಾಡೋದು, ಅಪ್ಪ ಅಮ್ಮ ಹೋಗಿ ತೊಗೊಂಡು ಬರೋದು. ಸೊ ಇದು ಯಾರನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಅವ್ರ ಕಮೆಂಟಲ್ಲಿ ಹೇಳಿ. ಸ್ವಲ್ಪ ಹಂಗೆ ನುಗ್ಗೆ ಸೊಪ್ಪು ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು ಅಮ್ಮನೂ ಮತ್ತು ಪ್ರಗತಿ. ನಮ್ಮ ಮನೇಲಿ ಒಲೆ ನೀರಲ್ಲಿ ಸ್ನಾನ ಮಾಡೋದಿಲ್ವ. ಸೊ ಹಾಗಾಗಿ ನೀರು ಪ್ರತಿದಿನ ಒಲೆಗೆ ಏನು ಉರಿ ಹಾಕ್ತಾರೆ ಸ್ನಾನ ಮಾಡೋದಕ್ಕೆ. ಪಾಪು ಇದ್ದಾನಲ್ವ, ಅವ್ನಿಗಂತೂ ಬೇಕೇ ಬೇಕು. ನಮ್ಮಮ್ಮ ಇದಕ್ಕೆ ಹೇಳ್ತಾ ಇದ್ದು, ಮಗುಗೆ ಒಲೆ ನೀರಲ್ಲಿ ಸ್ನಾನ ಮಾಡಿಸೋದು ತುಂಬ ಒಳ್ಳೆಯದು. ನಮಗೂ ಅಷ್ಟೇ ಮೈಕೈ ನೋವು ತುಂಬ ಕೆಲಸ ಮಾಡಿರೋರು ಒಂದು ಅಂಡೆ ಒಲೆ ನೀರು ಸ್ನಾನ ಮಾಡಿಬಿಟ್ಟು ರೆಸ್ಟ್ ಮಾಡಿಬಿಟ್ರೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಅಷ್ಟು ರಿಲ್ಯಾಕ್ಸ್ ಆಗುತ್ತೆ. ಅದೊಂದು ಇಲ್ಲಿ ನನಗೆ ತುಂಬ ಇಷ್ಟ. ಓಯ್ ಓಯ್ ಹಾಂ ಏನು ಮಾತಾಡ್ತಾ ಇರೋದು? ಏನಪ್ಪ? ಬಿಕ್ಲಿಕ್ಕೆ ಬಂದೈತಾ? ಅಮ್ಮ ಕರಿ ಅಮ್ಮನ. ಅಮ್ಮ ಅಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಮತ್ತು ನಮ್ಮದು ಸೀಟಿನ ಮನೆ ಆದ್ದರಿಂದ ನಾವೇನೊಂದು 10 ಡೇಸ್ ರಿಟರ್ನ್ ಹೋಗೋಷ್ಟರಲ್ಲಿ ಕಂಪ್ಲೀಟಾಗಿ ನಾನು ನನ್ನ ಮಗಳು ಎಲ್ಲ ಚೇಂಜ್ ಆಗಿಬಿಡ್ತೀವಿ. ಅಷ್ಟು ಒಂಥರ ಸ್ಕಿನ್ ಫುಲ್ ಡಲ್ ಆಗಿಬಿಡುತ್ತೆ. ನಾವು ಫುಲ್ಲು ವೀಕ್ ಆಗಿ ಒಂಥರ ಡಲ್ ಆಗಿಬಿಡ್ತೀವಿ. ಬಟ್ ಏನಾದ್ರೂ ಇದು ಒಂಥರ ಡಿಫ್ರೆಂಟ್ ಲೈಫು, ತುಂಬ ಖುಷಿ ಕೊಡುವಂತಹ ಲೈಫು. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಪುದೀನ ಸೊಪ್ಪನ್ನು ತೊಗೊತಾ ಇದ್ದೀನಿ. ಇವಾಗ ಬಿರಿಯಾನಿ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅಮ್ಮ ಸಂಡೇ ಏನೂ ಇಲ್ಲ ಅಂತ ಅಂದ್ಕೋತಾರೆ. ಸೊ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೋಗಿ ಚಿಕನ್ ತೊಗೊಂಡು ಬಂದಿದ್ರು. ಸರಿ ಬಿರಿಯಾನಿ ಮಾಡಿಬಿಟ್ಟು ಕಬಾಬ್ ಮಾಡೋಣ ಅಂತ ಹೇಳಿ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಅಮ್ಮನೇ ಸ್ವಲ್ಪ ಪಾಟುಲ್ಲಿ ಪುದೀನ ಹಾಕಿದ್ರು. ನಮ್ಮ ಮನೇಲಿ ಪುದೀನ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಇವಾಗ ಕೋಳಿ ಸಾಕಿದಾಗಿಂದ ಯಾವುದೊಂದು ಸಣ್ಣ ಸಣ್ಣ ಗಿಡ ಕೂಡ ಬಿಡಲ್ಲ. ಅದು ಪುದೀನ ಎಲ್ಲ ತಿಂದ್ಬಿಡುತ್ತೆ. ಸದ್ಯಕ್ಕೆ ಇಷ್ಟು ಪುದೀನ ಇತ್ತು. ಇದು ಬಂದು ಶುಂಠಿ ಗಿಡ. ನಾಟಿದೆ ಇದು. ತುಂಬ ಘಮ ಘಮ ಅನ್ನತ್ತೆ. ನಾಟಿದು ಅದೊಂಥರ ಘಾಟ್ ಜಾಸ್ತಿ ಇರುತ್ತೆ. ಟೀ ಮಾಡ್ಕೊಂಡು ಕುಡಿದ್ರೆ ನಿಮಗೆ ಅದರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾಟಿ ಶುಂಠಿಗೂ ಇದು ಫಾರಮ್ ಶುಂಠಿಗೂ ಇರೋ ಡಿಫ್ರೆನ್ಸು. ಇದನ್ನು ಚಚ್ಚಿಬಿಟ್ಟು ಟೀಗೆ ಹಾಕಿದ್ರೆ ನಮ್ಮ ಗಂಟ್ಲಲ್ಲಿ ಆ ಖಾರ ಹೊಡಿತಾ ಇರುತ್ತೆ. ಸ್ಮೆಲ್ ಚೆನ್ನಾಗಿರುತ್ತೆ. ನಾಟಿ ಶುಂಠಿ ಲೈಟಾಗಿ ಸ್ಮೆಲ್ ಬರುತ್ತೆ ಅಷ್ಟೇ, ಏನೂ ಇಲ್ಲ. ನಮ್ಮಮ್ಮ ಇಷ್ಟು ಹಾಕಿದ್ದಾರೆ. ಇದರಲ್ಲಿ ತುಂಬ ಇದೆ. ಬಟ್ ಮೇಲ್ಗಡೆ ರೂಟ್ ಇಷ್ಟೇ ಸಿಕ್ಕಿದ್ದು. ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋತೀವಿ ಅಷ್ಟೇ. ಗಿಡ ಏನು ಹಾಳು ಮಾಡಲ್ಲ. ಅದು ಹಾಗೆ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಶುಂಠಿಯನ್ನು ಕೂಡ ತೊಗೊತಾ ಇದ್ದೀನಿ. ಲೈಟಾಗಿ ಹಾಗೆ ಕ್ವಿಕ್ಕಾಗಿ ಒಂದು ಬಿರಿಯಾನಿ ರೆಸಿಪಿ ಕೂಡ ಹೇಳ್ತೀನಿ.
ಯಾಕೆ ಅಂತಂದರೆ ತುಂಬ ಏನು ಐಟಮ್ಸ್ ಎಲ್ಲ ಇಲ್ಲಿ ಸಿಗಲ್ಲಲ್ಲ ನಮಗೆ ಅಂತಂದರೆ ನಾವು ಅಲ್ಲಿರೋದ್ರಿಂದ ನಮ್ಗೆ ಏನು ಬೇಕೋ ಅದೆಲ್ಲ ಬೇಗ ಬೇಗ ಸಿಕ್ಬಿಡುತ್ತೆ. ಇಲ್ಲಿ ಹಾಗಲ್ಲ, ಏನಿದೆಯೋ ಅದರಲ್ಲೇ ಮಾಡಬೇಕು. ಸೊ ಹಾಗಾಗಿ ಏನಿತ್ತೋ ಅದರಲ್ಲೇ ಒಂದು ಸಿಂಪಲಾಗಿ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ. ಹಾಗೆ ಕಬಾಬ್ಗಂತೂ ಪೌಡರ್ ಈಸಿ ಅಲ್ವಾ, ಜಾಸ್ತಿ ಏನು ಹಾಕೋಂಗಿಲ್ಲ. ಆ್ಯಂಡ್ ಇದರಲ್ಲಿ ಈ ವಿಡಿಯೋಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ನನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ಈ ವಿಡಿಯೋ ಇಷ್ಟನ್ನು ಶೂಟ್ ಮಾಡಿಕೊಟ್ಟಿದ್ದು ನನ್ನ ಮಗಳು. ಸೊ ಅದಕ್ಕೆ ತುಂಬ ಖುಷಿ ಆಯಿತು, ನನ್ನ ಮಗಳು ಇಷ್ಟಾದರೂ ಹೆಲ್ಪ್ ಮಾಡಿದ್ರಲ್ಲ ಅಂತ. ನಾನು ಟ್ರೈಪೋಡೇ ತಂದಿರಲಿಲ್ಲ, ಸೊ ಹಂಗೂ ಇಷ್ಟು ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಯಿತಾ ಅಂತ. ಇದೊಂಥರ ಡಿಫ್ರೆಂಟ್ ಅಂತ ಅನಿಸಿರ್ಬೋದು ನಿಮಗೆ ವಿಡಿಯೋ, ಬಟ್ ತುಂಬಾ ಲೈಫ್ ಇಲ್ಲಿಂದ ನನ್ನನ್ನು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗಿದ್ದು ಈ ಒಂದು ಜಾಗ. ಪ್ರತಿಯೊಬ್ರಿಗೂ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಅವ್ರು ಹುಟ್ಟಿ ಬೆಳೆದಿರೋ ಜಾಗ ಅಂದರೆ ಒಂಥರ ಸೆಂಟಿಮೆಂಟ್ ಇರುತ್ತೆ ಅವ್ರಿಗೆ. ಅದು ಹೆಂಗೆ ಇರಲಿ, ಎಷ್ಟೇ ಕಷ್ಟ ಇರಲಿ ಅಥವಾ ಏನೇ ಎಂಥರಲ್ಲೇ ಕೊರತೆ ಇರಲಿ, ಅದೆಲ್ಲನೂ ನೋಡಿದಾಗ ನಮಗೆ ತುಂಬ ಖುಷಿ ಕೊಡೋದು ಅಂದರೆ ನಾವು ಹುಟ್ಟಿದ್ದಂತಹ ಜಾಗ. ಅದರಲ್ಲಿ ಇದು ಒಂದು ಸಿಕ್ಕಾಪಟ್ಟೆ ಕಷ್ಟ ಇದ್ರೂ ಅದನ್ನೆಲ್ಲ ಹಾಗೆ ಒಂದು ಕ್ಷಣ ಮರ್ತೋಗ್ಬಿಡ್ತೀನಿ ನಾನು. ಸೊ ಆ ಥರ ಈ ಒಂದು ಪ್ಲೇಸು. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದೆ. ನನ್ನ ಮಗಳು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ವಿಡಿಯೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗೆಲ್ಲ ಟ್ರೈ ಮಾಡಿದ್ವಿ. ಇವಾಗ ಬಿರಿಯಾನಿಗೆ ಇಷ್ಟೇ. ಬಿರಿಯಾನಿ ಪೌಡರ್ ಇತ್ತು, ಬಾಸುಮತಿ ರೈಸು, ಹಾಗೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಪುದೀನ ಮಿಕ್ಸ್ ತೊಗೊಂಡು ಬಂದಿದ್ರು. ಬಿರಿಯಾನಿ ಮಿಕ್ಸ್ ಅಂತ ಸಿಗುತ್ತಲ್ಲ, ಅದನ್ನೇ ತೊಗೊಂಡು ಬಂದು ಇಷ್ಟರಲ್ಲೇ ನಾನು ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಮಸಾಲ ಐಟಮ್ ಅಂತಂದರೆ ಖಾರದ ಪುಡಿ, ಅರಿಶಿನ ಪುಡಿ, ನಿಮ್ಗೇನಾದರೂ ಬೇಕಂತಂದರೆ ಎಕ್ಸ್ಟ್ರಾ ಪೌಡರ್ಸ್ನ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊತೀನಿ ಪೇಸ್ಟ್ ಮಾಡಿಕೊಂಡು. ಇದನ್ನೆಲ್ಲ ಫ್ರೈ ಮಾಡಿಬಿಟ್ಟು ಬಿರಿಯಾನಿಗೆ ಹಾಕಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ರೈಸ್ ಹಾಕಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಬಿರಿಯಾನಿ ಹಿಂಗೆ ಮಾಡಬೇಕು ಹಂಗೆ ಮಾಡಿ ತುಂಬ ವೆರೈಟೀಸಲ್ಲಿ ಮಾಡ್ತಾರೆ. ನಾನು ಕೂಡ ನನ್ನ ವಿಡಿಯೋದಲ್ಲಿ ತುಂಬ ಬೇರೆ ಬೇರೆ ಬಿರಿಯಾನಿ ಬೇರೆ ಬೇರೆ ಟೈಪ್ಸಲ್ಲಿ ಮಾಡೋದು ಹೇಳಿದ್ದೀನಿ. ಯಾವಾಗಲೂ ಅಷ್ಟೇ ನನಗೆ ಒಂದು ಮಾತು ತುಂಬ ನೆನಪಾಗುತ್ತೆ. ಅಂದರೆ ತುಂಬ ಇಷ್ಟ ಆಗಿದ್ದು ಚಿಕ್ಕ ವಯಸ್ಸಿನಲ್ಲೇ, ಬಡವನಾಗಿ ಹುಟ್ಟೋ ತಪ್ಪಲ್ಲ, ಬಡವನಾಗೆ ಸಾಯೋ ತಪ್ಪು ಅಂತ. ಬಡವನಾಗಿ ಹುಟ್ಟಿರೋದಕ್ಕೆ ರೀಸನ್ ನಾವಲ್ಲ, ಬಟ್ ಬಡವನಾಗಿ ಹುಟ್ಟಿದ ಮೇಲೆ ನಾವೇನು ಮಾಡ್ದಲ್ಲೇ ಹೋಗ್ತೀವಲ್ಲ, ಅದಕ್ಕೆ ರೀಸನ್ ನಾವಾಗಿರ್ತೀವಿ. ಸೊ ಇದನ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ಬೋದು, ಒಂದು ಸಿಚುವೇಶನ್ನ ದಾಟಿ ಬಂದಿರೋದಕ್ಕೆ. ಬಟ್ ಅದನ್ನು ದಾಟೋದಕ್ಕೆ ಇನ್ನೂ ನನ್ನ ಕೈಲಿ ಆಗಿಲ್ದಲೇ ಇರ್ಬೋದು, ಬಟ್ ಒಂದಿನ ದಾಟ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ನನಗೆ. ಗೊತ್ತಿಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತು ಹೇಳಬೇಕು ಅಂತ. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ತುಂಬ ಚಿಕ್ಕ ವಯಸ್ಸಿಗೆ ಲೈಫಲ್ಲಿ ತುಂಬ ಜನನ ಫೇಸ್ ಮಾಡಿದ್ದೀನಿ, ಬಟ್ ತುಂಬಾ ಲೈಫ್ನ ನೋಡಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಅದು ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ನನಗೆ ನನ್ನ ಲೈಫಲ್ಲಿ ಬಂದಿದೆ. ಈ ಒಂದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಾನು ನಿಮಗೆ ಮುಂದೆ ಯಾವತ್ತಾದರೂ ಹೇಳ್ತೀನಿ. ನಮ್ಮ ಅತ್ತೆ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ, ಸೊ ಅದಕ್ಕೆ ಅದನ್ನು ಹೇಳ್ತಾ ಇರೋದು. ಸರಿ, ಫ್ರೀ ಟೈಮಲ್ಲಿ ಆದರೂ ರಾಗಿ ಪೌಡರನ್ನು ಜಲ್ಡೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ರಾಗಿ ಯಾವಾಗಲೂ ಅಷ್ಟೇ ಮಕ್ಕಳಿಗೆ ಸರಿ ಮಾಡ್ತೀನಿ ಈ ಥರ ಸ್ವಲ್ಪ ಮಂದಕ್ಕಿರೋ ಬಟ್ಟೆಯಲ್ಲಿ ಈ ಥರ ಕೈಯಲ್ಲಿ ಜಾಲಿಸ್ಬೇಕು. ಇದ್ರ ಬಗ್ಗೆ ಡೀಟೇಲಾಗಿ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಪದೇ ಪದೇ ಹೇಳಿದ್ರೆ ನಿಮಗೆ ರಿಪೀಟ್ ಆಗುತ್ತೆ. ನಿಮ್ಮ ಅತ್ತೆ ಬಗ್ಗೆ ಹೇಳಿ, ನಿಮ್ಮ ಅತ್ತೆ ಬಗ್ಗೆ ಹೇಳಿ, ನಿಮ್ಮ ಅಮ್ಮನ ಮನೆಗಾದರೆ ಹೋಗ್ತೀರಾ ಅಂತ. ಒಬ್ಬ ಮನುಷ್ಯ ಒಬ್ಬರನ್ನ ದ್ವೇಷ ಮಾಡ್ತಾರೆ, ಅಕಸ್ಮಾತ್ ಅವ್ರ ಹತ್ರ ಅವ್ರನ್ನ ನನ್ನ ಹತ್ರ ಇಟ್ಕೊಂಡಿಲ್ಲ ಅಂತಂದರೆ ಅದಕ್ಕೇನೋ ಒಂದು ರೀಸನ್ ಇರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಂಡಲ್ಲೇ ಬಂದು ನನಗೆ ತುಂಬ ಒಂಥರ ಇದಾಗಿ ಕಮೆಂಟ್ ಮಾಡಿದ್ರು ಒಬ್ಬರು. ಸೊ ನನ್ನ ಲೈಫ್ ತುಂಬ ಎಷ್ಟು ಬೇಗ ಸ್ಟಾರ್ಟ್ ಆಯಿತು ಅಂತ ಅಂದರೆ ನಾನು ದೇವ್ರ ಹತ್ರ ಕೇಳ್ಕೊಂಡು ಇಷ್ಟು ಬೇಗ ನನಗೆ ಯಾಕೆ ಈ ಥರ ಲೈಫ್ನ ಶುರು ಮಾಡಿಬಿಟ್ಟೆ ಅಂತ. ಅದೆಲ್ಲ ಇರುತ್ತೆ, ಬಟ್ ನಾನು ನಿಮ್ಮ ಜೊತೆ ಯಾವಾಗಾದರೂ ಒಮ್ಮೆ ಶೇರ್ ಮಾಡ್ಕೋಬೇಕು ಅನ್ಸ್ದಾಗ ಶೇರ್ ಮಾಡ್ತೀನಿ. ಆ ಕೈ ಕಂಬಲ್ಲ Please, my magic.
ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಎಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.